ಹೊನ್ನಾವರ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ನಿಮಿತ್ತ ಪಟ್ಟಣ ಪಂಚಾಯತ್ನ ಎಲ್ಲ ಪೌರ ಕಾರ್ಮಿಕರಿಗೆ ಡ್ರೈವರ್, ಲೋಡರ್, ಸ್ಪೀಪರ್ಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಮಾತನಾಡಿ, ಪೌರ ಕಾರ್ಮಿಕರು ದುಶ್ಚಟಗಳಿಂದ ದೂರವಿದ್ದು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಪೌರ ಕಾರ್ಮಿಕರಿಲ್ಲದಿದ್ದರೆ ಯಾವುದೇ ಒಂದು ಪಟ್ಟಣ ಅಥವಾ ನಗರವಾಗಲಿ ಸ್ವಚ್ಛವಾಗಿರಲು ಸಾಧ್ಯವಿಲ್ಲ. ನಗರದ ಸ್ವಚ್ಛತೆಯ ಜೊತೆಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಹೊಣೆ ನಿಮ್ಮ ಕೈಯಲ್ಲಿ ಇರುತ್ತದೆ. ಪೌರ ಕಾರ್ಮಿಕರನ್ನ ನಾವು ಗೌರವಭಾವದಿಂದ ಕಾಣಬೇಕು ಎಂದು ಪೌರ ಕಾರ್ಮಿಕರ ದಿನಾಚರಣೆಯ ಶುಭ ಕೋರಿದರು. ಒಂದು ಕೆಟ್ಟ ವಾತಾವರಣದಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ನಿಮ್ಮ ಆರೋಗ್ಯ ಹಾಳಾಗಲಿಕ್ಕೆ ಅದಷ್ಟೇ ಸಾಕಾಗ್ತದೆ. ಅದ್ರ ಸಂಬಂಧ ನಿಮ್ಮೊಂದು ದುಶ್ಚಟಗಳನ್ನು ಮಾಡಿಕೊಂಡ್ರೆ ನಿಮ್ಮ ಆಯಸ್ಸನ್ನು ನೀವೇ ಕಡಿಮೆ ಮಾಡ್ಕೊಂಡಾಗ್ತದೆ. ನೀವಿಲ್ಲದಿದ್ರೆ ಯಾವುದೇ ಒಂದು ಪಟ್ಟಣ ಆಗಲಿ ನಗರ ಆಗಲಿ ಶುಭ್ರವಾಗಿ ಸ್ವಚ್ಛವಾಗಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳೋ ಹೊಣೆ ನಿಮ್ಮ ಕೈಯಲ್ಲಿರ್ತದೆ. ಹಾಗೆ ನಿಮಗೊಂದು ಸಂಸಾರ ಹೇಳಿರ್ತದೆ, ಆ ಸಂಸಾರದ ಜವಾಬ್ದಾರಿನೂ ನಿಮ್ಗಿರ್ತದೆ. ಇದನ್ನೆಲ್ಲ ನೀವು ಬಹಳ ಸೀರಿಯಸ್ ಆಗಿ ವಿಚಾರ ಮಾಡ್ಕೊಳ್ಬೇಕು. ನಾವು ಪಟ್ಟಣ ಪಂಚಾಯತ್ ವತಿಯಿಂದ ನಾಳೆ ಹೆಲ್ತ್ ಕ್ಯಾಂಪ್ ಅನ್ನು ಆಯೋಜನೆ ಮಾಡಿದ್ದೇವೆ. ಪೌರ ಕಾರ್ಮಿಕರ ಸಲುವಾಗಿ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣೆ ನಡೀತದೆ. ಇದು ಪ್ರತಿ ವರ್ಷದ ಕಾರ್ಯಕ್ರಮ. ಇದನ್ನು ನಾವು ನಾಳೆ ಇಟ್ಕೊಂಡಿದ್ದೇವೆ. ಹಾಗಾಗಿ ನಮ್ಮ ಕೈಲಾದಷ್ಟು ನಾವು ಮಾಡ್ತೇವೆ. ಆದರೆ ನಿಮ್ಮ ಆರೋಗ್ಯವನ್ನು ನೀವಿಟ್ಟುಕೊಳ್ಳೋದು ನಿಮ್ಮ ಜವಾಬ್ದಾರಿ ಆಗ್ತದೆ. ಮತ್ತೆ ಮುಖ್ಯವಾಗಿ ಹೇಳಬೇಕಂದ್ರೆ ಈ ಸೆಪ್ಟೆಂಬರ್ 23 ಇದನ್ನು ಪೌರ ಕಾರ್ಮಿಕ ದಿನಾಚರಣೆ ಹೇಳಿ ಯಾಕೆ ಮಾಡಿದ್ದಾರೆ ಅಂತ ಹೇಳಿ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. IPD ಸಾಲಪ್ಪನವರಿಗೆ ಒಂದು ವರದಿ ಒಪ್ಪಿಸಲಿಕ್ಕೆ ಗವರ್ಮೆಂಟ್ ಕೇಳಿರ್ತದೆ. 1976 ಅಲ್ಲಿ ಅವರು ಸೆಪ್ಟೆಂಬರ್ 23ಕ್ಕೆ ವರದಿಯನ್ನು ಜಾರಿ ಮಾಡ್ತಾರೆ. ಆ ವರದಿಯ ದಿವಸವನ್ನೇ ಪೌರ ಕಾರ್ಮಿಕ ದಿನಾಚರಣೆ ಹೇಳಿ ನಡೆಸ್ಕೊಂಡು ಬರ್ತಾ ಇದೆ. ಈಗ ಇದು ಎಲ್ಲ ಕಡೆಗೂ ಇದೆ ನೋಡಿ. ಫಾದರ್ಸ್ ಡೇ ಅಂತಿದೆ, ಮದರ್ಸ್ ಡೇ ಅಂತಿದೆ, ಸಿಸ್ಟರ್ಸ್ ಡೇ ಅಂತಿದೆ. ಹಿಂದೆ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಆಗಮಿಸಿದ್ದ ನ್ಯೂ ಇಂಗ್ಲಿಷ್ ಶಾಲೆಯ ಶಿಕ್ಷಕ ಅನಿರುದ್ಧ ಕೆ ಭಟ್ ಮಾತನಾಡಿ, ಪೌರ ಕಾರ್ಮಿಕರು ಎಂದರೆ ಪೂಜನೀಯರು. ದೇಶದ ಒಳಗೆ ಸೇವೆ ಸಲ್ಲಿಸಿ ತಮ್ಮನ್ನು ಆರೋಗ್ಯವಂತರಾಗಿ ಕಾಪಾಡುತ್ತಾರೆ. ಈ ಮೂಲಕ ಇವರು ಸಹ ಸೈನಿಕರಂತೆ ಸೇವೆ ಸಲ್ಲಿಸುತ್ತಾರೆ. ಪೌರ ಕಾರ್ಮಿಕರಿಗೆ ಸರ್ಕಾರದ ಅನೇಕ ಸೌಲಭ್ಯಗಳಿವೆ, ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಶಿಕ್ಷಣವಂತರನ್ನಾಗಿ ಮಾಡಬೇಕು. ದುಶ್ಚಟಗಳಿಂದ ದೂರವಿರಬೇಕು. ನಿಮ್ಮ ದೈಹಿಕ ಶುಚಿತ್ವದ ಬಗ್ಗೆ ಗಮನ ಕೊಡಿ ಎಂದು ಸಲಹೆ ನೀಡಿದರು. ಅಲ್ಲಿ ಸಾಕಷ್ಟು ಇರುವೆಗಳು ಬರ್ತಿದ್ವು. ನೀರನ್ನು ಕುಡಿಯಬೇಕಾದರೂ ಸಹ ಅವರು ಇನ್ನೊಬ್ಬರ ಬಳಿ ವಿನಂತಿ ಮಾಡಿ ಅವರು ಮೇಲ್ಗಡೆಯಿಂದ ಸುರಿದಂತಹ ನೀರನ್ನು ಇವರು ಕುಡಿಯಬೇಕಾಗಿತ್ತು. ಆದ್ರೂ ಸಹ ಡಾಕ್ಟರ್ B.R. ಅಂಬೇಡ್ಕರ್ ಸ್ವತಃ ಯುದ್ಧವನ್ನ ಗೆದ್ದು, ಯುದ್ಧ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಕೇವಲ ಸೈನಿಕರು ಮಾತ್ರ ಮಾಡುವಂತಹ ಯುದ್ಧ ಅಲ್ಲ. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಸಹ ಅದನ್ನು ಎದುರಿಸಿಕೊಂಡು ಗೆಲುವು ಸಾಧಿಸುವುದು ಅದು ಯುದ್ಧ. ಅದರಲ್ಲಿ ಅವರು ಗೆಲುವನ್ನು ಪಡ್ಕೊಂಡು ಸುಮಾರು 18 ಬೇರೆ ಬೇರೆ ಭಾಷೆಗಳನ್ನು ಅವರು ಕಲಿತಿದ್ದರು. ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡಿದರು. ಭಾರತಕ್ಕಾಗಿ ಸಂವಿಧಾನವನ್ನು ಬರೆದರು. ಇಂತಹ ಸಾಧನೆ ನಮ್ಮೆದುರಿಗೆ ಇದೆ. ಹೀಗಾಗಿ ಡಾಕ್ಟರ್ B.R. ಅಂಬೇಡ್ಕರ್ ಅವರನ್ನು ಸಹ ಈ ಸಂದರ್ಭದಲ್ಲಿ ಗೌರವಿಸ್ತಾ ನಿಮಗೆಲ್ಲರಿಗೂ ಒಂದು ಕಿವಿ ಮಾತನ್ನು ಹೇಳ್ತಾನೆ. ಯಾವುದೇ ವ್ಯಕ್ತಿ ಮೇಲಲ್ಲ, ಯಾವುದೇ ವ್ಯಕ್ತಿ ಕೀಳಲ್ಲ. ನಮ್ಮಲ್ಲಿ ನಾವು ಆತ್ಮಾಭಿಮಾನವನ್ನು ನುಡಿಸಿಕೊಳ್ತೇವೆ. ಅವಾಗಷ್ಟೇ ನಾವು ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಂಡು ಉದ್ಯೋಗವನ್ನು ಪಡ್ಕೊಂಡು ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ. ನಂತರ ಪಟ್ಟಣ ಪಂಚಾಯತ್ ಪೌರ ಕಾರ್ಮಿಕರಿಗೆ ಡ್ರೈವರ್, ಲೋಡರ್, ಸ್ವೀಪರ್ಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಮಾಡಲು ಅಥವಾ ಅನ್ನೋದೇ ಕೈ ಮೇಲೆ ಮಾಡಬೇಕು ನಡೀತಾ ಇದೆ. ಸನ್ಮಾನ ಮಾಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ.
ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಏಸು ಬೆಂಗಳೂರು ಮಾತನಾಡಿ, ಪೌರ ಕಾರ್ಮಿಕರು ಕುಡಿತದ ಚಟದಿಂದ ಮುಕ್ತಿ ಹೊಂದಿ ಇಲ್ಲವಾದಲ್ಲಿ ಅದು ನಿಮ್ಮ ಕುಟುಂಬದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ಕಿವಿಮಾತು ಹೇಳಿದರು. ಅವಾಗ ನಮ್ಮ ಪೌರ ಕಾರ್ಮಿಕರ ಒಂದು ಸಂಕಷ್ಟಗಳನ್ನು ಕಂಡು ಒಂದು ಸರ್ಕಾರ ಒಂದು IPD ಸೌಲಭ್ಯ ಅಧ್ಯಕ್ಷತೆಯಲ್ಲಿ ವರದಿ ರಚನೆ ಮಾಡಿ ಆ ವರದಿಯ ಫಲಶ್ರುತಿಯಾಗಿ ನೀವೆಲ್ಲ ಈ ಸರ್ಕಾರಿ ಸೌಲಭ್ಯಗಳನ್ನ ಪಡ್ತಾ ಇದ್ದೀರಿ. ಈ ಹಿಂದೆ ಇದ್ದಂತ ನಿಮ್ಮ ತಲೆಮಾರು ಈ ಎಲ್ಲ ಒಂದು ಕಷ್ಟಗಳನ್ನು ಪಟ್ಟು ಅನುಭವಿಸಿ ಹೋಗ್ಬಿಟ್ಟಾರ. ಬಟ್ ನಿಮ್ಮೊಂದು ಒಳ್ಳೆಯ ಸುದೈವ ಒಂದು ಕಾಲ ಬಂದಿದೆ. ಅದಕ್ಕೆ ನಮ್ಮ ಜೋಸ್ಪಿನ್ ಮೇಡಮ್ ಹೇಳಿದಾಗೆ ಸಾಧ್ಯ ಆದಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಸಾಧ್ಯ ಅಷ್ಟು ನಿಮ್ಮ ಕಾಯಕ ಮುಗಿದು ಹೋದ ತಕ್ಷಣ ಸ್ನಾನ ಮಾಡಿ ಒಳಗುವಂತ ಕೆಲಸ ಮಾಡಿ. ಯಾಕಂದ್ರೆ ನೀವು ಕ್ರಿಮಿ ಕೀಟ ಎಲ್ಲದರಲ್ಲಿ ಕೆಲಸ ಮಾಡಿರ್ತೀರಿ. ಯಾವುದೇ ಸಾಕಷ್ಟು ಅಂಡು ಜಾಗ ಮಕ್ಕಳಿಗೆಲ್ಲ ಹತ್ಕೊಂಡು ಇವತ್ತಿನ ಜನರೇಷನ್ ಬಹಳ ಸೂಕ್ಷ್ಮವಾದ ಜನರೇಷನ್ ಮಕ್ಕಳು. ಸೊ ಅದನ್ನೆಲ್ಲ ನೀವು ಅವರ ಒಂದು ಭವಿಷ್ಯದ ಹಿತದೃಷ್ಟಿಯಿಂದ ನೀವು ಆರೋಗ್ಯವಂತರಾಗಿರಿ, ಮಕ್ಕಳ ಆರೋಗ್ಯವನ್ನು ನಿಮ್ಮ ಅವಲಂಬಿತ ಒಂದು ದೊಡ್ಡ ಟ್ರೈನ್ ಇರುತ್ತೆ. ನೀವು ನಿಜವಾದ ದೊಡ್ಡ ಟ್ರೈನ್ ಇರುತ್ತೆ. ಅವರೆಲ್ಲ ಕೆಲಸ ಕಟ್ಕೊಂಡು ತಾವು ಜೀವನ ಮಾಡೋದು ನಮ್ಮ ಬಡ್ಸರ್ ತಮ್ಮ ಉಪನ್ಯಾಸರು ಹೇಳಿದರು. ಪೌರ ಕಾರ್ಮಿಕರ ಸೇವೆ ಕುರಿತು ಪಟ್ಟಣ ಪಂಚಾಯತ್ ಸಿಬ್ಬಂದಿ ವಿನಾಯಕ್ ಮೇಸ್ತರ ಅವರು ತಯಾರಿಸಿದ ಸಾಕ್ಷ್ಯ ಚಿತ್ರ ಇದೇ ವೇಳೆ ಪ್ರದರ್ಶಿಸಲಾಯಿತು. ಪೌರ ಕಾರ್ಮಿಕ ದಿನಾಚರಣೆ ನಿಮಿತ್ತ ನಡೆದ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಸರ್ಕಾರದಿಂದ ಪೌರ ಕಾರ್ಮಿಕ ದಿನಾಚರಣೆ ನಿಮಿತ್ತ ಪ್ರತಿ ಪೌರ ಕಾರ್ಮಿಕರಿಗೆ ನೀಡುವ 7,000 ರೂಪಾಯಿ ಪ್ರೋತ್ಸಾಹಧನದ ಚೆಕ್ ಅನ್ನು ಹಸ್ತಾಂತರಿಸಲಾಯಿತು. ಪೌರ ಕಾರ್ಮಿಕ ಗಣಪತಿ ಮುಕ್ರಿಯವರ ಪುತ್ರಿ ಕೀರ್ತಿ ಮುಕ್ರಿಯವರು ಉನ್ನತ ಶಿಕ್ಷಣ ವ್ಯಾಸಂಗದಲ್ಲಿರುವುದರಿಂದ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಸ್ ಬೆಂಗಳೂರು ಅವರು ಶೈಕ್ಷಣಿಕ ಪ್ರೋತ್ಸಾಹಧನ ನೀಡಿದರು. ವೇದಿಕೆಯಲ್ಲಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ, ಸದಸ್ಯರಾದ ಶಿವರಾಜ್ ಮೇಸ್ತಾ, ತಾರಾ ನಾಯ್ಕ್, ಮಹೇಶ್ ಮೇಸ್ತಾ, ನಿಶಾ ಶೇಠ್, ಸುಭಾಷ್ ಹರಿಜನ, ಜಾಸ್ಟಿನ್ ಡಯಾಜ್, ಭಾಗ್ಯ ಮೇಸ್ತಾ, ಶ್ರೀಪಾದ್ ನಾಯ್ಕ್, ಭಾರತಿ ಭಂಡಾರಿ, ಸುಜಾತಾ ಮೇಸ್ತಾ, ನಾಗರತ್ನ ಕೊನೇರಿ, ವಿನೋದ್ ಮೇಸ್ತಾ ಹಾಜರಿದ್ದರು. ಪಟ್ಟಣ ಪಂಚಾಯತ್ ಸಿಬ್ಬಂದಿ ವರ್ಗ, ಪೌರ ಕಾರ್ಮಿಕರು ಮತ್ತು ಅವರ ಕುಟುಂಬದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.